ಡಾಕ್ಟರ್ ನಂದು ಸಿ ಸೆಕ್ಷನ್ ಆಗೈತಲ್ಲ, ಅದು ಬೆನ್ನಿಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ, ಅದು ನನಗೆ ಇವಾಗ್ಲೂ ನೋಸ್ತೆ. ಇಂಜೆಕ್ಷನ್ ಮಾಡ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಬೆನ್ನೋ ಬರ್ತೈತಾ? ನಂದು ಯಾವ ಥರ ಡೆಲಿವರಿ ಆಯಿತು, ನಾರ್ಮಲ್ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತು? ಈ ಇಂಜೆಕ್ಷನ್ ರಿಲೇಟೆಡ್ ಇರೋ ಮಿತ್. ಡಾಕ್ಟರ್ ನಂದು ಸಿ ಸೆಕ್ಷನ್ ಆಗೈತಲ್ಲ, ಅಲ್ಲಿ ಬೆನ್ನಿಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ, ಅದು ನಂಗೆ ಇವಾಗ್ಲೂ ನೋವು ಕೊಡ್ತೈತಿ ಅಂತ ಒಬ್ಬರು ನನ್ನ ಕ್ಲಿನಿಕಲ್ಲಿ ಇವತ್ತು ಕೇಳಕ್ಕೆ ಬಂದಿದ್ದರು. ಲೈಕ್ 6 years ಆಯ್ತಂತೆ ಅವ್ರದ್ದು ಇದು ಸಿ ಸೆಕ್ಷನ್ ಆಗಿ, ಆದ್ರೂ ಇವಾಗೂ ನೋವಾಯ್ತಂತ. ಹಂಗೆ ಇದು ಕ್ವಶನ್ ಐತಲ್ಲ, ನಾನು ಒಂದು ಸಲ ಅಲ್ಲ ಭಾಳ ಸಲ ಎವ್ರಿ ಟೈಮ್ ಯಾರಾದರೂ ಸಿ ಸೆಕ್ಷನ್ ಮಾತ್ರ ಬಂದರೆ ಇದೇ ಹೇಳ್ತಾರೆ, ನಾನು ಸಿ ಸೆಕ್ಷನ್ ಮಾಡಿಸ್ಕೊಂಡಿನಲ್ಲ ಅದಕ್ಕೆ ನಂಗೆ ಬೆನ್ನು ನೋವು ಬರ್ತೈತಿ, ನನ್ನ ಸಿ ಸೆಕ್ಷನ್ ಆಗೈತಿ, ಬೆನ್ನಿಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ ಅದು ನಂಗೆ ಇವಾಗೂ ನೋವು ಕೊಡ್ತೈತಿ, ಭಾಳ ನೋವು ಕೊಡ್ತೈತಿ. ಹಂಗೆ ಇಂಜೆಕ್ಷನ್ ಮಾಡ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಬೆನ್ನು ಬರ್ತೈತಾ? ಆಮೇಲೆ ನಂದು ಯಾವ ಥರ ಡೆಲಿವರಿ ಆಯಿತು, ನಾರ್ಮಲ್ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತಾ? ಈ ವಿಡಿಯೋ ಕಂಪ್ಲೀಟ್ ನೋಡಿರಿ, ನಿಮಗೆಲ್ಲ ಡೀಟೇಲ್ಸ್ ಹೇಳಿ. ಸಿ ಸೆಕ್ಷನ್ ಇಂಜೆಕ್ಷನ್ ಮಾಡಿರ್ತಾರಲ್ಲ ಅದಕ್ಕೆ ಬೆನ್ನು ಬರ್ತೈತಾ ಲೈಫ್ ಟೈಮ್, ಅಥವಾ ಈ ಇಂಜೆಕ್ಷನ್ ರಿಲೇಟೆಡ್ ಇರೋ ಮಿತ್ಗಳ ಬಗ್ಗೆ ಅದೆಲ್ಲ ಈ ವಿಡಿಯೋದಾಗ ಮಾತಾಡೋಣ. ಆಮೇಲೆ ನಂದು ಯಾವ ಥರ ಡೆಲಿವರಿ ಆಯಿತು, ನಾರ್ಮಲ್ ಆಯಿತಾ ಸಿ ಸೆಕ್ಷನ್ ಆಯಿತಾ? ವಿಡಿಯೋ ಕಂಪ್ಲೀಟ್ ನೋಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಾಗ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಒಂದು ಕಾಮನ್ ಟಾಪಿಕ್, ಲೈಕ್ ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದೀನಿ, ಬೆನ್ನಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ, ಅದಕ್ಕೆ ನಂಗೆ ಬೆನ್ನು ಬರ್ತಾಯಿದೆ. ಇದು ಎಲ್ಲರೂ ಹೇಳ್ತಾರಪ್ಪ, ಎಷ್ಟು ಮಂದಿ ಹೇಳ್ತಾರೆ ಅಂದರೆ ಎಲ್ಲರೂ ಬಂದು ನನ್ನ ಕ್ಲಿನಿಕಲ್ಲಿ ಇದೇ ಹೇಳ್ತಾರೆ. ಸೊ ಇದಕ್ಕೊಂದು ಆನ್ಸರ್ ಕೊಡಬೇಕಂತ ನಾನು ಈ ವಿಡಿಯೋ ಮಾಡಾಕ್ತೀನಿ. ಸೊ ನೋಡಿರಿ ಕಂಪ್ಲೀಟಾಗಿ. ಆಮೇಲೆ ಸಿ ಸೆಕ್ಷನ್ ಮಾಡಿಸ್ಕೊಂಡಿವಿ, ನನ್ನ ದೇಹ ಮೊದಲಿನಂಗೆ ಆಗ್ತಾಯಿಲ್ಲ, ಲೈಕ್ ಮೊದಲು ನಾನು ಎಷ್ಟು ಆರಾಮಿದ್ದೆ ಬಟ್ ನಂಗೆ ಇವಾಗ ಹಂಗೆ ಆಗ್ತಾಯಿಲ್ಲ, ಹಂಗೂ ಥಿಂಕ್ ಮಾಡೋರು ಇರ್ತಾರೆ. ಅದು ಯಾಕೆ ಹಂಗೆ ಆಗ್ತೈತಿ, ಏನೇನು ಪ್ರಾಬ್ಲಮ್ಸ್ ಬರ್ತಾವೆ ಸಿ ಸೆಕ್ಷನ್, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋದಾಗ ನಾನು ಸೈಂಟಿಫಿಕ್ಕಾಗಿ ಮತ್ತು ವೆರಿ ಈಸಿಯಾಗಿ ನಿಮಗೆ ಈಸಿಲಿಯಾಗಿ ತಿಳಿಯಂಗೆ ಈ ವಿಡಿಯೋದಾಗ ನಾನು ಇವೆಲ್ಲ ಟಾಪಿಕ್ ಬಗ್ಗೆ ಹೇಳ್ತೀನಿ. ಲೈಕ್ ಮಿತ್, ಸ್ಪೈನಲ್ ಇಂಜೆಕ್ಷನ್ಸ್ ಮಿತ್ ಏನೇನು ಅದಾವೋ, ಆಮೇಲೆ ಸಿ ಸೆಕ್ಷನ್ ರಿಲೇಟೆಡ್ ಏನೇನು ಸ್ವಲ್ಪ ಟಾಪಿಕ್ಸ್ ಬಗ್ಗೆ ನಾವೆಲ್ಲ ಮಿತ್ ನಂಬರ್ 1, ಬೆನ್ಮೂಳೆಗೆ ಏನು ಇಂಜೆಕ್ಷನ್ ಹಾಕಿರ್ತಾರಲ್ಲ ಸ್ಪೈನಲ್ ಇಂಜೆಕ್ಷನ್, ಅದು ಹಾಕ್ಸ್ಕೊಂಡ್ರೆ ಲೈಫ್ ಟೈಮ್ ಬೆನ್ನು ಬಂದೇ ಬರ್ತೈತಿ. ಇದು ಒಂದು ಮಿತ್. ಯಾಕಂತಂದರೆ ಸಿ ಸೆಕ್ಷನ್ ಆಗೋ ಟೈಮ್ನಾಗ ಏನು ಇಂಜೆಕ್ಷನ್ ಕೊಡ್ತಾರಲ್ಲ ಅದು ಅದ್ರದ್ದು ಕೆಲಸ ಏನಿರ್ತೈತೆ ಅಂದರೆ ಹೊಟ್ಟೆಯ ಕೆಳಭಾಗ ಎಲ್ಲನೂ ಕೆಲವು ಗಂಟೆಗಳ ಕಾಲ ಜಸ್ಟ್ ನಂಬ್ ಮಾಡಬೇಕು, ಏನು ಇದು ಮಾಡ್ಲಾರ್ದಂಗೆ ಮಾಡಬೇಕು ಅಂತ ಇರ್ತೈತಿ. ಇದು ಇಂಜೆಕ್ಷನ್, ಸ್ಪೈನಲ್ ಇಂಜೆಕ್ಷನ್ ಏನಿರ್ತೈತಲ್ಲ ಇದು ಲೈಫ್ ಟೈಮ್ ಏನು ನರಗಳಿಗೆ ಹಾಳು ಮಾಡೋಂಗಿಲ್ಲ, ಜಸ್ಟ್ ಟೆಂಪರರಿಲಿ ಇದು ನಂಬ್ ಮಾಡ್ತೈತೆ ಅಷ್ಟೇ, ಅದ್ರ ಕೆಲಸ ಅಷ್ಟೇ. ಆಮೇಲೆ ಈ ಇಂಜೆಕ್ಷನ್ ಐತಲ್ಲ ಬರೀ ಸಿ ಸೆಕ್ಷನ್ಗೆ ಅಷ್ಟೇ ಕೊಡೋದಿಲ್ಲ, ಬೇರೆ ಬೇರೆ ಸರ್ಜರಿ, ಮೇಜರ್ ಸರ್ಜರಿ ಮಾಡ್ತಾರಲ್ಲ ಅದ್ರೊಳಗೂ ಈ ಇಂಜೆಕ್ಷನ್ ಕೊಡ್ತಾರೆ. ಅವಾಗ ಯಾಕೆ ನಾವು ಬೆನ್ನು ಬರ್ತೈತೆ ಯಾಕೆ ಹೇಳಲ್ಲ, ಸಿ ಸೆಕ್ಷನ್ಗೆ ಅಷ್ಟೇ ಯಾಕೆ ಹೇಳ್ತಾರೆ? ಎಷ್ಟೋ ಏನಂದರೆ ಅಧ್ಯಯನ ಮಾಡ್ಯಾರ ಗೊತ್ತಾ, ಅಧ್ಯಯನದಾಗೂ ಪ್ರೂವ್ ಆಗೈತಿ ಇದ್ರಲಿಂದ ಬೆನ್ನು ಬರೋದಿಲ್ಲ ಅಂತ, ಯಾವುದಕ್ಕೂ ಕರೆಕ್ಟಿಂಗ್ ಪ್ರೂಫ್ ಇಲ್ಲ. ಹಂಗೈತಂದರೆ ಮತ್ತು ಯಾಕೆ ಎಲ್ಲರಿಗೂ ಸಿ ಸೆಕ್ಷನ್ ಆದಮೇಲೆ ಬೆನ್ನು ಯಾಕೆ ಬರ್ತೈತಿ? ಇದಕ್ಕೆ ರೀಸನ್ ಬೇರೆ ಅದಾವ. ಲೈಕ್ ಪ್ರೆಗ್ನೆನ್ಸಿ ಒಳಗೆ ವೇಟ್ ಜಾಸ್ತಿ ಆಗ್ತೈತಿ, ಅದು ಒಂದು ರೀಸನ್. ಸೆಕೆಂಡ್ ರೀಸನ್ ಏನಂತಂದರೆ ನಾವು ಪೋಸ್ಚರ್ ಕರೆಕ್ಟ್ ಮೇಂಟೈನ್ ಮಾಡಲ್ಲ, ಅದು ಒಂದು ರೀಸನ್. ಥರ್ಡ್ ರೀಸನ್ ಏನಂದರೆ ನಾವು ಮಗುನ ಎತ್ಕೊಂತಿರ್ತೀವಿ ಒಂದು 20 ಸಲ ಅಲ್ಲ, ಎಷ್ಟು ಸಲ ನಾವು ಮಗುನ ಎತ್ಕೊಳ್ಳೋದು ಇಳಿಸೋದು ಇವೆಲ್ಲ ಮಾಡ್ತೀವಲ್ಲ ಅದಕ್ಕೂ ಬೆನ್ನು ಬರೇ ಬರ್ತೈತೆ. ಇನ್ನೊಂದು ರೀಸನ್ ಏನಂದರೆ ನಮ್ಮದು ಹೊಟ್ಟೆ ಮಸಲ್ಸ್ ಏನಿರ್ತಾವಲ್ಲ ಅವು ಭಾಳ ವೀಕ್ ಮಸಲ್ಸ್ ಇರ್ತಾವೆ, ಒಂದೊಂದ್ಸಲ ಅದಕ್ಕೂ ಬೆನ್ನು ಬರ್ತೈತಿ. ಅದಕ್ಕೆ ಸಿ ಸೆಕ್ಷನ್ಲಿಂದೇ ಬೆನ್ನು ಬರ್ತೈತಿ ಅಂತ ಹೇಳೋದು ಕಂಪ್ಲೀಟ್ಲಿ ರಾಂಗ್. ಸೆಕೆಂಡ್ ಮಿತ್ ಏನಂತಂದರೆ ಸಿ ಸೆಕ್ಷನ್ ಮಾಡಿಸ್ಕೊಂಡ್ರೆ ಜೀವನ ಪೂರ್ತಿ ನೋವು ಅನುಭವಿಸಲೇಬೇಕು, ನೋವು ಬರೇ ಬರ್ತೈತಿ ಅಂತ, ಇದೂ ಒಂದು ಮಿತ್. ಹೌದು, ಸಿ ಸೆಕ್ಷನ್ ಒಂದು ಮೇಜರ್ ಸರ್ಜರಿನೇ, ಇಲ್ಲ ಅಂತಲ್ಲ, ಮೇಜರ್ ಸರ್ಜರಿನೇ ಆದರೂ ಕೂಡ ಬಟ್ ಸಿ ಸೆಕ್ಷನ್ ಮಾಡಿಸ್ಕೊಂಡು ಕೆಲವು ವಾರ ಅಥವಾ ಕೆಲವು ತಿಂಗಳುಗಳ ಕಾಲ ನಮಗೆ ನೋವಿರ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಬಟ್ ಲೈಫ್ ಟೈಮ್ ಪ್ರಾಬ್ಲಮ್ಸ್ ಆಗ್ತೈತಿ ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದಕ್ಕೆ ಆಗೈತಿ ಅನ್ನೋದು ದೊಡ್ಡ 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 ತಪ್ಪು. ಕೆಲವೊಬ್ಬರಿಗೆ ಜಲ್ದಿನೇ ಆರಾಮಾಗ್ಬಿಡ್ತೈತಿ ಕೆಲವು ವಾರಗಳ್ದಾಗೆ. ಅಂದರೆ ನನಗಂದರೆ
ಒಂದು 40 ಡೇಸ್ ಅಷ್ಟೇ ಪ್ರಾಬ್ಲಮ್ಸ್ ಇತ್ತು, ಅದಾದಮೇಲೆ ಕಂಪ್ಲೀಟ್ಲಿ ನಾರ್ಮಲ್ ಫೀಲ್ ಆಯಿತು. ಹಾಗೆ ಒಬ್ರೊಬ್ರದ್ದು ಬಾಡಿ ಚೇಂಜ್ ಇರ್ತೈತಲ್ಲ, ಒಬ್ಬೊಬ್ರಿಗೆ ಜಲ್ದಿ ಆರಾಮಾಗ್ಬೋದು, ಒಬ್ಬೊಬ್ರಿಗೆ ಲೇಟಾಗಿ ಆರಾಮಾಗ್ಬೋದು, ಬಟ್ ಲೈಫ್ ಟೈಮ್ ಇರ್ತೈತಿ ಅನ್ನೋದು ದೊಡ್ಡ ಸುಳ್ಳು. ಥರ್ಡ್ ನಂಬರ್ ಮಿತ್ ಏನಂತಂದರೆ ನಾರ್ಮಲ್ ಡೆಲಿವರಿ ಆದರೆ ಅಷ್ಟೇ ತಾಯಿ ಸ್ಟ್ರಾಂಗ್ ಅದಳ, ಸಿ ಸೆಕ್ಷನ್ ಮಾಡಿದರೆ ಇಲ್ಲ. ಇದೂ ಒಂದು ದೊಡ್ಡ ತಪ್ಪು. ಯಾಕಪ್ಪ ಅಂದರೆ ಮಗು ಹುಟ್ಟಿಸೋದಂದರೆ ನಾರ್ಮಲನ ಆಗಲಿ ಸಿ ಸೆಕ್ಷನ್ ಆಗಲಿ ಎರಡೂ ಅಷ್ಟೇ ಈಕ್ವಲಿ ಪ್ರಾಬ್ಲಮ್ಸ್ ಕೊಡ್ತಾವಂದರೆ ದೊಡ್ಡ ಮೇಜರ್ ಸರ್ಜರಿ ಮಾಡಿಕೊಂಡು ಆ ಮಗುದು ನೋಡ್ಕೊಳ್ಳೋದು, ಆರೈಕೆ ಮಾಡ್ಕೊಳ್ಳೋದೇನಾಯ್ತಲ್ಲ ಸಿ ಸೆಕ್ಷನ್ ಒಳಗೆ, ಅದು ಅಷ್ಟು ಈಸಿ ಅಲ್ಲ. ಹಂಗಂದ್ರೆ ಈಗ ಸಿ ಸೆಕ್ಷನ್ ಏನು ಭಾಳ ಈಸಿಯಪ್ಪ ಹಂಗೂ ಅಲ್ಲ. ಸಿ ಸೆಕ್ಷನ್ ಆದರೆ ಕೆಲವೊಂದು ಸಮಸ್ಯೆಗಳು ಬರ್ತಾವ. ಅದು ಏನೇನು ಅಂತಂದರೆ ಇವಾಗ ನಿಜವಾದ ಮಾತುಗಳನ್ನು ನಾವು ಆಡೋಣ. ಅಂದರೆ ನಿಜವಾಗ್ಲೂ ಏನೇನು ಪ್ರಾಬ್ಲಮ್ ಸಮಸ್ಯೆಗಳು ಬರ್ತಾವಂತ ಈಗ ತಿಳ್ಕೊಳ್ಳೋಣ. ಅಂದರೆ ಇದಕ್ಕೆಲ್ಲರಿಗೂ ಆಗಲೇಬೇಕಂತ ಏನಿಲ್ಲ, ಕೆಲವ್ರಿಗೆ ಆಗ್ತಾವೆ ಕೆಲವ್ರಿಗೆ ಆಗಲ್ಲ. ಏನೇನು ಪಾಯಿಂಟ್ಸ್ ಅಂತಂದರೆ, ಒಂದೇನಂದರೆ ಗಾಯದ ಮೇಲೆ ಕೆಲವರಿಗೆ ಜಾಸ್ತಿ ದಿನ ನೋವಿರ್ತೈತಿ, ಆ ಗಾಯದ ಜಾಗದಾಗ ನೋವು ಇರ್ತೈತಿ, ಕೆಲವ್ರಿಗೆ ಇರ್ತೈತಿ ಕೆಲವ್ರಿಗೆ ಇರೋದಿಲ್ಲ. ಅದು ಒಂದು ಪಾಯಿಂಟ್. ಬೇಕಾದರೆ ಆಮೇಲೆ ಅಳಬೇಕಾದ್ರೆ ಆ ಜಾಗದಾಗ ನೋವು ಆಗ್ತೈತಿ, ಈವನ್ ಕೆಮ್ಮಬೇಕಾದ್ರೂ ಆ ಜಾಗದಾಗ ನೋವು ಆಗ್ತೈತಿ ಕೆಲವು ದಿನ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಭಾಳ ಆಯಾಸ ಆಗ್ತೈತಿ ಕೆಲವೊಬ್ರಿಗೆ, ಆ ಹೊಟ್ಟೆ ಭಾಗದಾಗ ಕೆಲವೊಂದು ಸ್ವಲ್ಪ ನಂಬ್ನೆಸ್ ಫೀಲ್ ಆಗ್ತೈತಿ. ಇದೂ ಒಂದು ಸೈಡ್ ಎಫೆಕ್ಟ್. ಒಬ್ರಿಗೆ ಅದು ಜಾಗ ಏನು ಆಪ್ರೇಷನ್ ಮಾಡಿರ್ತಾರಲ್ಲ ಅಲ್ಲಿ ಸೆನ್ಸಿಟಿವಿಟಿ ಇರ್ತೈತಿ. ಕೆಲವೊಬ್ರದ್ದು ರಿಕವರಿ ಭಾಳ ಸ್ಲೋ ಆಗ್ತಿರ್ತೈತಿ, ಕೆಲವೊಬ್ರದ್ದು ಫಾಸ್ಟ್ ಆಗ್ತೈತಿ, ಕೆಲವೊಬ್ರದ್ದು ಸ್ಲೋ ಆಗ್ತೈತಿ. ಅದು ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಲೈಕ್ ನಮ್ದು ಇಮ್ಯುನಿಟಿ ಎಷ್ಟೈತಿ, ನಾವು ಹೆಂಗೆ ಅದಕ್ಕೆ ತೊಗೊತೀವಿ, ನಮ್ಮ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದೀವಿ, ಇದೆಲ್ಲ ಭಾಳ ಮ್ಯಾಟರ್ ಆಗ್ತೈತಿ ಆ ಟೈಮ್ನಾಗ. ಇವೇನೇನು ಸಿಂಪ್ಟಮ್ಸ್ ಇವೇನೇನು ಅದಾವಲ್ಲ, ಕೆಲವು ತಿಂಗಳಾದಮೇಲೆ ಆರಾಮ್ಸೆ ಎಲ್ಲ ನಾರ್ಮಲ್ ಫೀಲ್ ಆಗ್ತೈತಿ. ಹೆಂಗೆ ನಾವು ರಿಕವರಿನ ಫಾಸ್ಟ್ ಮಾಡ್ಬೋದು? ರಿಕವರಿ ಅಂತೂ ಆಗ್ತಾ ಇರ್ತೈತಿ, ಇದು ನಮ್ಮ ಬಾಡಿದು ನ್ಯಾಚುರಲ್ ಪ್ರೋಸೆಸ್. ಓಕೆ, ಹೆಂಗೆ ಫಾಸ್ಟ್ ಮಾಡ್ಕೋಬೋದು ರಿಕವರಿ ಅಂದರೆ ಚಲೋ ಆಹಾರ ಅಂತೂ ತಿನ್ನಲೇಬೇಕು, ಪ್ರೋಟೀನ್ ರಿಚ್ ಫುಡ್ ತಿನ್ನಲೇಬೇಕು. ಅದನ್ನು ಭಾಳ ಇಂಪಾರ್ಟ್ ಮಾಡ್ತೈತಿ. ನೀರು ಕುಡೀರಿ ಸರಿಯಾಗಿ, ಆಮೇಲೆ ನಿಧಾನವಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಮ್ಮೆಲೆ ಫಾಸ್ಟ್ ಮಾಡಬೇಡ್ರಿ, ನಿಧಾನವಾಗಿ ನಡೀರಿ. ಆಮೇಲೆ ಇನ್ನೊಂದು ಏನಂತಂದರೆ ಹೆವಿ ಏನು ಎತ್ತಬಾರ್ದು. ಲೈಕ್ 3 months ನೀವು ಯಾವಾಗ ತನಕ ಬೇಬಿ ತೂಕ ಅಷ್ಟೇ ಎತ್ತಬೇಕು, ಅದು ಬಿಟ್ಟು ಜಾಸ್ತಿ ಹೆವಿ ಏನು ಎತ್ತಂಗಿಲ್ಲ. ಫಾಲೋ ಅಪ್ ಅಪಾಯಿಂಟ್ಮೆಂಟ್ಸ್ ಇರ್ತಾವಲ್ಲ, ಅವು ಯಾವತ್ತೂ ಮಿಸ್ ಮಾಡ್ಕೋಬೇಡ್ರಿ. ಅವ್ರದ್ದು ಅಡ್ವೈಸಸ್ ತೊಗೊರಿ, ಅದನ್ನು ಫಾಲೋ ಮಾಡಿ. ಬಗ್ಗೆ ಏನೇನೋ ಫಾಲ್ತು ಅನಗತ್ಯವಾಗಿ ಏನೂ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಅದು ಹಂಗಿರ್ತೈತಿ ಹಿಂಗಿರ್ತೈತಿ ಏನೋ ಥಿಂಕ್ ಮಾಡಬೇಡ್ರಿ. ಇಂಟರ್ನೆಟ್ ನೋಡಿದ್ದೆಲ್ಲ ನಂಬಕ್ಕೆ ಹೋಗಬೇಡ್ರಿ. ಆಮೇಲೆ ನಿಮ್ಮ ರಿಲೇಟಿವ್ಸ್ ಯಾವುದು ಅವ್ರು ಬಂದಿದ್ದು ಹೇಳಿದ್ರು ಅವು ಏನೂ ತಲೆಗೆ ಹಾಕೋಬೇಡ್ರಿ. ಆಮೇಲೆ ನಿಮ್ಗೆ ಏನಾರೋ ಸಮಸ್ಯೆ ಬಂತಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿರಿ. ಯು ವಿಲ್ ಗೆಟ್ ಆನ್ಸರ್ಸ್ ಫಾರ್ ದ್ಯಾಟ್. ಆದರೆ ಇಂಜೆಕ್ಷನ್ ಮಾಡಿದ್ದಕ್ಕೆ ನಂಗೆ ಲೈಫ್ ಟೈಮ್ ಬೆನ್ನೋ ಬರ್ತೈತಿ ಅನ್ನೋ ಮಾತನ್ನು ಯಾವತ್ತೂ ನಂಬಕ್ಕೆ ಹೋಗಬೇಡ್ರಿ, ಇದು ಸುಳ್ಳು. ನಂದು ಯಾವ ಥರ ಡೆಲಿವರಿ ಆಗೈತೆ ಅಂತಂದರೆ, ನಂದು ಸಿ ಸೆಕ್ಷನ್ ಆಗೈತಿ. ನಾನು ಒಬ್ಬ ಸಿ ಸೆಕ್ಷನ್ ತಾಯಿನೇ. ಆಮೇಲೆ ಈ ಸಿ ಸೆಕ್ಷನ್ ಜರ್ನಿಯಲ್ಲಿ ನಾನು ಭಾಳ ಕಲ್ತೀನಿ, ಅಂದರೆ ಭಾಳ ಅನುಭವಿಸಿನಿ, ಭಾಳ ಕಲ್ತೀನಿ. ಏನಾರ ಆಸಕ್ತಿ ಇತ್ತು ಅಂದರೆ ನಂದು ಸಿ ಸೆಕ್ಷನ್ ಜರ್ನಿ ನಿಮ್ಗೆ ಕೇಳಬೇಕಂತ ಇತ್ತಂತಂದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಸಿ ಸೆಕ್ಷನ್ ಜರ್ನಿ ಅಂತ. ನಾನು ಕಂಪ್ಲೀಟಾಗಿ ವಿಡಿಯೋ ನೆಕ್ಸ್ಟ್ ಮಾಡಿ, ಲೈಕ್ ಆಪ್ರೇಷನ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಂದು ಹೆಂಗಿತ್ತು, ಫಸ್ಟ್ 24 hours ನಂದು ಹೆಂಗಿತ್ತು, ಆಮೇಲೆ ಎಷ್ಟು ದಿನ ನೋವಿತ್ತು, ನಾ ಯಾವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ನಾ ಕಂಪ್ಲೀಟಾಗಿ ರಿಕವರ್ ಆಗೀನಿ, ಆಮೇಲೆ ನನಗೂ ಆ ಟೈಮ್ನಾಗ ಏನು ತಿಳಿಲಾರ್ದು ಹೊಸ ವಿಷಯಗಳನ್ನ ಅವಾಗ ಏನು ಕಲ್ತೀನಿ, ಇದೆಲ್ಲ ನಿಮಗೆ ಬೇಕಿತ್ತಂದರೆ ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ನಾ ಡೆಫಿನೆಟ್ಲಿ ನಂದೆಲ್ಲ ಸಿ ಸೆಕ್ಷನ್ ಜರ್ನಿ ನಿಮ್ಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೇನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಪ್ಲೀಸ್.